ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು 1ರಿಂದ 3ನೇ ಪ್ರಶ್ನೆಯವರೆಗೂ ನೋಡಿದ್ವಿ. ಇವತ್ತು 4ನೇ ಪ್ರಶ್ನೆಗೆ ಬರೋಣ. ಈ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಕೆಳಗಿನ ಪ್ರಶ್ನೆಗಳು ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಜೋಡಿಸಿರುವ ಸಂಖ್ಯೆಗಳನ್ನು ಆಧರಿಸಿದೆ. ಈ ಜೋಡಣೆಯನ್ನು ಗಮನಿಸಿ ಕೊಟ್ಟಿರುವ ಸಾಮ್ಯತೆಯನ್ನು ಪೂರ್ಣಗೊಳಿಸಿ. ಇಲ್ಲಿ ನೋಡಿ, ಒಂದು ಟೇಬಲನ್ನು ಅವರು ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಶ್ನೆಯನ್ನು ನೋಡೋಣ. 4ನೇ ಪ್ರಶ್ನೆಯನ್ನು 3, 14, 25 ಎಲ್ಲಿದೆ ನೋಡಿ. 3, 14, 25. ನಂತರ ಅದಕ್ಕೆ ಸಂಬಂಧ ಹೊಂದಿರುವುದು 36, 23, 10. 36, 23, 10 ಅಂದರೆ 3, 14, 25ರಲ್ಲಿ ಒಂದು ಸಂಖ್ಯೆಯನ್ನು ಹೊರತುಪಡಿಸಿ ಮತ್ತು ಅದರ ಕೆಳಗಿನ ಸಂಖ್ಯೆಯಲ್ಲಿ ಓರೆಯಾಗಿ ಚಲಿಸಿದ್ದಾರೆ. ನಂತರ ಈ ಪ್ರಶ್ನೆಯನ್ನು ನೋಡೋಣ. ಏನು ಕೊಟ್ಟಿದ್ದಾರೆ? 4, 17, 30 ಅಲ್ಲಿ ಕೊಟ್ಟಿದ್ದಾರೆ ನೋಡಿ. 4, 17, 30 ಇದಕ್ಕೆ ಸಂಬಂಧಪಟ್ಟಿರೋದು ಒಂದು ಸಂಖ್ಯೆಯನ್ನು ಹೊರತುಪಡಿಸಿ ನಾವು ಅದರ ಕೆಳಗಿನ ಸಂಖ್ಯೆಯಿಂದ ಓರೆಯಾಗಿ ಚಲಿಸೋಣ. ಸೊ ನಮಗೆ ಬರಬೇಕಾದಂಥ ಉತ್ತರ 31, 20, 9. ಸೊ ಇದು ನಮಗೆ ಎಲ್ಲಿದೆ? 31, 20, 9 ಸಿ ಉತ್ತರವಾಗಿದೆ ಅಂತ ನಾವು ಹೇಳಬೇಕು. ನಂತರ 5ನೇ ಪ್ರಶ್ನೆಗೆ ಬರ್ತೀನಿ. ಇಲ್ಲಿ ನೋಡಿ, ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ? 6, 18, 30 ಎಲ್ಲಿದೆ ನೋಡೋಣ. 6, 18, 30 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 6, 18, 30 ಕೊಟ್ಟಿದ್ದಾರೆ. ನಂತರ ಅದಕ್ಕೆ ಸಂಬಂಧ 7, 19, 31 ಎಲ್ಲಿದೆ ನೋಡೋಣ. 7, 19, 31 ಅಂದರೆ ಅದೇ ಕಂಬ ಸಾಲಿನಲ್ಲಿ ವಿರುದ್ಧವಾಗಿ ತೆಗೆದುಕೊಂಡಿದ್ದಾರೆ. ಈಗ ನಾವಿಲ್ಲಿ ನೋಡೋಣ. ಇಲ್ಲಿ ಪ್ರಶ್ನೆಯಲ್ಲಿ ಇದು 113 ಅಂತ ಕೊಟ್ಟಿದ್ದಾರೆ. ಇದು 113 ಅಲ್ಲ, ಬಿಡಿಸಿ ಬರೀಬೇಕು ಅವರು. 1, 13, 25 ಎಲ್ಲಿದೆ ನೋಡೋಣ. 1, 13, 25 ಕೊಟ್ಟಿದ್ದಾರೆ. ಅದೇ ಕಂಬ ಸಾಲಿನಲ್ಲಿ ನೇರವಾಗಿ ಕೆಳಗಡೆ ಬಂದು ನಾವು ವಿರುದ್ಧ ದಿಕ್ಕಿನಲ್ಲಿ ಚಲಿಸೋಣ. ಸೊ 12, 24, 36 ಎಲ್ಲಿದೆ ನೋಡಿ ಉತ್ತರ. 12, 24, 36 ನಮಗೆ ಸರಿಯಾದಂಥ ಉತ್ತರ ಅಂತ ನಾವು ಹೇಳಬೇಕು. ನಂತರ 6ನೇ ಪ್ರಶ್ನೆಗೆ ಬರ್ತೀನಿ. 37, 38, 39 ಎಲ್ಲಿದೆ ನೋಡಿ. 37, 38, 39 ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧ ಏನು ಕೊಟ್ಟಿದ್ದಾರೆ ನೋಡಿ. 42, 41, 10 ಇದು 42, 41, 10 ಅಂತ ಬರಬಾರ್ದು. ಅದು ಏನು ಬರಬೇಕು? 42, 41, 40 ಆಗಬೇಕು. ಅದು 10 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು 40 ಅಂತ ಮಾಡ್ಕೊಳ್ಳೋಣ. ಸೊ 42, 41, 40 ಸರಿಯಾದ ಸಂಬಂಧ. ಸೊ ಈಗ ಪ್ರಶ್ನೆಯನ್ನು ನೋಡೋಣ. ಏನು ಕೊಟ್ಟಿದ್ದಾರೆ? ಓಕೆ, 36, 35, 34 ನೋಡಿ. 36, 35, 34 ಎಲ್ಲಿದೆ ನೋಡಿ. 36, 35, 34 ಕೊಟ್ಟಿದ್ದಾರೆ. ಸೊ ನಾವು ಅದಕ್ಕೆ ವಿರುದ್ಧವಾಗಿ ಕೊನೆ ನಂಬರಿಂದ, ಕೊನೆ ಸಂಖ್ಯೆಯಿಂದ ಬರೋಣ. 31, 32, 33 ಸರಿಯಾದ ಉತ್ತರ. ಎಲ್ಲಿದೆ ನೋಡಿ. 31, 32, 33 ಸರಿಯಾದ ಉತ್ತರ. ಸೊ ಸರಿಯಾದ ಉತ್ತರ ನಮಗೆ ಯಾವುದಿಲ್ಲಿ? ಸಿ ಅಂತ ನಾವು ಹೇಳಬೇಕು. ನಂತರ 7ನೇ ಪ್ರಶ್ನೆಗೆ ಬರ್ತೀನಿ. ಇಲ್ಲಿ ನೋಡಿ, 6, 18, 30, 29 ಎಲ್ಲಿದೆ ನೋಡಿ. 6, 18, 30, 29. ಸೊ ಇಲ್ಲಿ ಎಲ್ ಶೇಪಲ್ಲಿ ಹೋಗಿ ತೊಗೊಂಡಿದ್ದಾರೆ. 6, 18, 30, 29 ನೋಡಿ. ಇಲ್ಲಿ 6, 18, 30, 29. ಅದೇ ರೀತಿ 8ರಿಂದ ಶುರು ಮಾಡಿದ್ದಾರೆ. ನೆಕ್ಸ್ಟ್ ಸಂಖ್ಯೆಯನ್ನು ಎಲ್ಲಿಂದ ಶುರು ಮಾಡಿದ್ದಾರೆ ಅವರು? 8ರಿಂದ ಪ್ರಾರಂಭ ಮಾಡಿದ್ದಾರೆ. ಸೊ 8 ಎಲ್ಲಿದೆ ನೋಡಿ. 29ರಿಂದ ಕೊನೆಗೊಳಿಸಿದ್ದಾರೆ. ಸೊ ನೇರವಾಗಿ ಕೆಳಗಡೆ 8ರಿಂದ ಪ್ರಾರಂಭ ಮಾಡಿ 8, 9, 10, 22 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. 8, 9, 10, 22 ಅವರು
ಕೊಟ್ಟಿದ್ದಾರೆ. ಈಗ ನಾವು ಪ್ರಶ್ನೆಯನ್ನು ಗಮನಿಸೋಣ. 1, 13, 25, 26 ಎಲ್ಲಿದೆ ನೋಡಿ. 1, 13, 25, 26. ಸೊ 26ರಿಂದ ನೇರವಾಗಿ ಕೆಳಗಡೆ ಬಂದು ನಾವು ಪ್ರಾರಂಭ ಮಾಡೋಣ. ಸೊ ಇಲ್ಲಿ ಏನು ಬರುತ್ತೆ, 11, 10, 9, 21 ಎಲ್ಲಿದೆ ನೋಡಿ. 11, 10, 9, 21 ನಾವು ಸರಿಯಾದ ಉತ್ತರ ಅಂತ ಹೇಳಬೇಕು. ನಂತರ 8ನೇ ಪ್ರಶ್ನೆಗೆ ಬರ್ತೀನಿ. 8ನೇ ಪ್ರಶ್ನೆಯಲ್ಲಿ ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ. 2, 14 ಇಲ್ಲಿ ನೋಡಿ. 2, 14, 26 ಕೊಟ್ಟಿದ್ದಾರೆ, 15 ಕೊಟ್ಟಿದ್ದಾರೆ. 26 ನಂತರ ಏನು ಕೊಟ್ಟಿದ್ದಾರೆ, 15 ಕೊಟ್ಟಿದ್ದಾರೆ, ನಂತರ 4 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 2, 14, 26, 15, 4 ಕೊಟ್ಟಿದ್ದಾರೆ ನೋಡಿ. 2, 14, 26 ನಂತರ 15, 4 ಓರೆಯಾಗಿ ಎಲ್ಲಿ ಕೊನೆಗೊಂಡಿದ್ದಾರೆ, 26ರಿಂದ ಮತ್ತೆ ಓರೆಯಾಗಿ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಸಂಬಂಧವನ್ನು ಹೇಗೆ ಕೊಟ್ಟಿದ್ದಾರೆ ನೋಡೋಣ. 4, 16, 28 ಎಲ್ಲಿದೆ ನೋಡಿ. ಎಲ್ಲಿ ಕೊನೆಗೊಂಡಿದೆ ಅಲ್ಲಿಂದ ಪ್ರಾರಂಭ ಮಾಡಿದ್ದಾರೆ. 4, 16, 28 ನಂತರ 17, 6 ಇದನ್ನು ಓರೆಯಾಗಿ ತೆಗೆದುಕೊಂಡಿದ್ದಾರೆ. ಸೊ ಈಗ ನಾವು ಪ್ರಶ್ನೆಯ ಕಡೆ ಗಮನ ಕೊಡೋಣ. ಇಲ್ಲಿ ನೋಡಿ 35, 23, 11, 22 ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ 5 ಸಂಖ್ಯೆಯನ್ನು ತೆಗೆದುಕೊಂಡಿದ್ದಾರೆ, ಅದರ ಕೆಳಗಡೆ 4 ಸಂಖ್ಯೆ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಸಂಖ್ಯೆಯನ್ನು ಕೊಡಬೇಕಾಗಿತ್ತು. ಆದ್ದರಿಂದ ಮುಂದಿನ ಸಂಖ್ಯೆ ಯಾವುದಂತ ನೋಡೋಣ. 35, 23 ಎಲ್ಲಿದೆ ನೋಡಿ. ಇಲ್ಲಿ 35, 23, 11 ನಂತರ 22, 33 ಕೊಟ್ಟಿದ್ದಾರೆ. ಸೊ ನಾವು 33ರಿಂದ ಮತ್ತೆ ಪ್ರಾರಂಭ ಮಾಡೋಣ. ಸೊ 33ರಿಂದ ಪ್ರಾರಂಭ ಮಾಡಿ 33, 21, 9, 20, 31 ಎಲ್ಲಿದೆ ನೋಡೋಣ. ಉತ್ತರದಲ್ಲಿ ನೋಡಿ 33, 21, 9, 20, 31. ಆದ್ದರಿಂದ ಸರಿಯಾದ ಉತ್ತರ ಯಾವುದು? ಎ ಸರಿಯಾದ ಉತ್ತರ ಅಂತ ನಾವು ಹೇಳಬೇಕು. ನಂತರ 9ನೇ ಪ್ರಶ್ನೆಗೆ ಬರ್ತೀನಿ. 9ನೇ ಪ್ರಶ್ನೆಯಲ್ಲಿ ಸ್ವಲ್ಪ ವಿನ್ಯಾಸವನ್ನು ನಾವು ಸರಿಯಾಗಿ ಗಮನಿಸಬೇಕು. ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ 24, 11, 22, 9, 27 6 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ನೋಡೋಣ. 24 ನೋಡಿ ಇಲ್ಲಿ 24 ನಂತರ 11, 22, 9, 27 ಅಂದರೆ ಅದನ್ನು ಜಿಗ್ಜಾಗ್ ಮೆಥಡಲ್ಲಿ ವಿನ್ಯಾಸದಲ್ಲಿ ಕೊಟ್ಟಿದ್ದಾರೆ. ಈಗ ಅದಕ್ಕೆ ಸಂಬಂಧವನ್ನು ಅವರು ಕೆಳಗಡೆ ಕೊಟ್ಟಿದ್ದಾರೆ. 19, 8, 21, 10, 23, 12. ಸೊ ನಮಗೆ ಯಾವ ರೀತಿ ಪ್ಯಾಟರ್ನ್ ಬರುತ್ತೆ ಅಂದರೆ ಈ ರೀತಿ ಇದೆ ಇದು. ಸೊ ಈ ರೀತಿಯಾಗಿ ಪ್ಯಾಟರ್ನ್ ನಮಗೆ ಸಿಕ್ಕುತ್ತೆ. ಅಂದರೆ ಇಲ್ಲಿ ಮೇಲ್ಗಡೆಯಿಂದ ಪ್ರಾರಂಭ ಆಗಿದೆ, ಮೇಲ್ಗಡೆ ಕೊನೆಗೊಂಡಿದೆ. ಇಲ್ಲಿಯೂ ಸಹ ಮೇಲ್ಗಡೆಯಿಂದ ಪ್ರಾರಂಭವಾಗಿದೆ, ಮೇಲ್ಗಡೆ ಕೊನೆಗೊಂಡಿದೆ. ಈಗ ನಾವು ಪ್ರಶ್ನೆಯನ್ನು ನೋಡೋಣ. ನೋಡಿ ಇಲ್ಲಿ 13, 2 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕೆಳಗಡೆಯಿಂದ ಪ್ರಾರಂಭ ಆಗಿದೆ. 13, 2, 15, 4, 17, 6 ಕೆಳಗಡೆಯಿಂದ ಪ್ರಾರಂಭವಾಗಿ ಮೇಲ್ಗಡೆ ಕೊನೆಗೊಂಡಿದೆ. ಓಕೆನಾ. ಈಗ ನಾವು ಇದನ್ನೇನು ಮಾಡೋಣ ಅಂದರೆ ಅದಕ್ಕೆ ಉತ್ತರ ನಾವು 18ರಿಂದ ಪ್ರಾರಂಭಿಸಬೇಕು. ಆದರೆ ನಾವು 1ರಿಂದ ಪರಿಗಣಿಸಬೇಕು. ಸೊ ಆದ್ದರಿಂದ 18, 5, 16, 3, 14 1ನ್ನು ತೆಗೆದುಕೊಳ್ಬೇಕು. ಆದರೆ ಉತ್ತರದಲ್ಲಿ ನಾವು ತೆಗೆದುಕೊಳ್ಬೇಕಾದ್ರೆ ನಾವು 18ರಿಂದ ಪ್ರಾರಂಭಿಸಬಾರ್ದು. ಸೊ ಎ ಸರಿಯಾದ ಉತ್ತರ ಅಲ್ಲ. ನಮಗೆ ಒಂದು ಸರಿಯಾದ ಡಿ ಸರಿಯಾದ ಉತ್ತರ. ಸೊ ನಾವು ಯಾವುದನ್ನು ತೆಗೆದುಕೊಳ್ಬೇಕು ಅಂತಂದರೆ 1, 14, 3, 16, 5, 18. ಯಾಕಂದರೆ ನಮಗೆ ಇಲ್ಲಿ ನಾನು ಕೆಳಗಡೆ ತೋರಿಸಿದ್ದೀನಲ್ಲ ಈ ತರಹದ ಪ್ಯಾಟರ್ನ್ ನಮಗೆ ಸಿಕ್ಕುತ್ತೆ.